ಮೇಡಮ್ ನಡೀರಿ ಮೊದಲಿಂದ ಹೊಟ್ಬಿಡೋಣ, ಸುಮ್ಮನೆ ಮನೆಯವ್ರು ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ. ಹೌದಾ? ಹ್ಞೂ ಆ ರೌಡಿಗಳು ಹೋಗಿರ್ತಾರೆ ಅಂತೀಯ ಸುಬ್ಬು? ಹ್ಞೂ ಮೇಡಮ್, ನಮ್ಗೆ ಹೋಗಿರ್ತಾರೆ ಅನಿಸ್ತದೆ, ಅದಕ್ಕೆ ಹೇಳ್ತಿರೋದು, ಬನ್ನಿ ಹೊಟ್ಬಿಡೋಣ. ಸಾಹೇಬರೇನೋ ಹೇಳ್ತಾ ಇದ್ದಾರೆ. ರೀ, ನಾವು ಏನೇ ಮಾತಾಡ್ಕೊಂಡ್ರು ಅದು ನಿಮ್ಗೆ ಹೇಳ್ಬೇಕೇನ್ರಿ? ಯಾಕೆ ಕೋಪ ಮಾಡ್ಕೊತೀರ? ಸಮಾಧಾನ. ನಾನು ಹೇಳ್ದೆ ತಾನೆ ನನ್ನ ಮುಗಿನ ಕೋಪ ಇದೆ ಅಂತ. ಆಯ್ತು, ಈಗ ತಾನೇ ಊಟ ಮಾಡಿದ್ದೀರಾ, ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಏ ರಂಗ, ಇಲ್ಲಿ ಕೆಲಸ ಇದೆ. ಅಣ್ಣ, ಬೈಕ್ ಇಲ್ಲೇ ಇಟ್ಟಿದ್ದಾನೆ ಅಣ್ಣ, ನಮ್ಗೆ ಕಾಣಬಾರ್ದು ಅಂತ ಮುಚ್ಚಿಟ್ಟಿದ್ದಾನೆ. ಅವ್ರ ಗ್ಯಾರಂಟಿ ಹೊರಗಡೆ ಇದ್ದಾರೆ. ಬೇಗ ಏನ್ ಎದುರ್ಕೋಬೇಡ್ರ, ಗನ್ ಇಟ್ಕೊಂಡಿರೋಲ್ಲ ಶೂಟ್ ಮಾಡ್ಬಿಡ್ತಾರ. ಸುಮ್ಮನೆ ಗನ್ ಇಟ್ಕೊಂಡು ಎದುರ್ಸೋದು ಅಷ್ಟೇ. ಬನ್ರ, ಸ್ಟಾಪ್. ನಮ್ಮ ಯಜಮಾನ್ರು ಕೈಯಲ್ಲಿರೋದು ಮಕ್ಕಳಾಟದ ಸಾಮಾನು ಅನ್ಕೊಂಡಿದ್ದೀರೇನ್ರು? ಟ್ರಿಗರ್ ಒತ್ತಿದ್ರು ಅಂದ್ರೆ ಒಂದೇ ಒಂದು ಗುಂಡು, ನಿಮ್ಮ 5 ಜನರ ರುಂಡ ತುಂಡು. ಅಣ್ಣ, ಅವನ ಹತ್ರ ಮೆದ್ಲಿಗೆ ಕೈ ಹಾಕ್ತಾನ ಅಣ್ಣ, ಅವನು ಮಾತಾಡೋದು ಬೇಡ. ಸರ್ ನೋಡಿ, ನಿಮಗೂ ನಮಗೂ ದುಶ್ಮನಿ ಇಲ್ಲ. ಅವು ಒಳಗಡೆ ಹುಡುಗ ಹುಡುಗಿ ನಮ್ಗೆ ಆಚೆ ಕಡೆ ಬಂದ್ರೆ ಸಾಕು, ನಾವು ಹೋಯ್ತಾ ಇರ್ತೀವಿ. ಸುಮ್ಮನೆ ನಮ್ಮನ್ನ ಕೆಣಕಿ ಜೀವ ಕಳ್ಕೊಬೇಡಿ. ಆ ಮಾತು ಹೇಳ್ಬೇಕಾಗಿರೋದು ನಾನು. ನನ್ನ ಕೆಣಕಿ ನಿಮ್ಮೆಲ್ಲರ ಜೀವ ಕಳ್ಕೊಬೇಡಿ. ನನ್ನ ಜೀವ ಹೋದ್ರು ಆ ಜೋಡಿ ಜೀವಗಳನ್ನ ಬಿಟ್ಕೊಡಲ್ಲ. ಏನು ಹೋಗ್ತಿರೋ ಇಲ್ಲ? ಸಾರಿ ಸರ್, ಕಣ್ಣಲ್ಲಿ ಬುಲೆಟ್ ಇಲ್ಲ ಅಂತ ತಿಳ್ಕೊಬಿಟ್ಟಿದೀವಿ ಸರ್. ಸಾರಿ ಸರ್, ಪ್ಲೀಸ್ ಸರ್, ನಾವು ಹೋಗ್ತೀವಿ ಸರ್. ನಿಮ್ಮ ಗಾಡಿ ನಂಬರು ನೋಟ್ ಮಾಡ್ಕೊಂಡಿದ್ದೀನಿ. ಅದೇ ತರ CCTVಗಳಲ್ಲಿ ನಿಮ್ಮ ಮುಖಗಳೆಲ್ಲ ರೆಕಾರ್ಡ್ ಆಗಿದೆ. ನೀವೇನಾದ್ರೂ ಆ ಜೋಡಿ ಜೀವಕ್ಕೆ ತೊಂದರೆ ಕೊಟ್ರೆ ಅದನ್ನೆಲ್ಲ ತಗೊಂಡು ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟು ಒಳಗಡೆ ಹಾಕ್ಸ್ಬಿಡ್ತೀವಿ. ಗೊತ್ತಾಯ್ತು ಸರ್? ಆಯ್ತು, ಹಾಗೆ ಸರಿ ಸರ್, ಬರ್ತೀವಿ ಸರ್. ನಡಿಯೋ, ಓಡೋ. ನಡೆಯುತ್ತೋ ಮಿಸ್ಟರ್ ಅಂಡ್ ಮಿಸಸ್ ಡಿಸೋಜಾ, ಬನ್ನಿ ಹೊರಗಡೆ. ಹೆಂಗ? ಸೂಪರ್. ಅಣ್ಣ, ಇವರಿಬ್ರು ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೊಂದ್ಸಲಿ ಕೇಳೋಣ. ಇನ್ನೊಂದ್ಸರಿ ಕೇಳ್ಬೋದಿತ್ತು ಕಣ, ಆದ್ರೆ ನಾನು ಮುಂಗಾರು ಮಳೆ 3 ಸಾರಿ ನೋಡಿದ್ದೀನಿ. ನಾಗರಾವು 40 ಸಾರಿ ನೋಡಿದ್ದೀನಿ. ಅಂದರೆ ನಿಮ್ಗಿದು ಮೊದಲೇ? ನೀವಿಬ್ಬರು ಗಂಡ ಹೆಂಡತಿ ಅಲ್ಲ ಅಂತ ನನಗೆ ಮೊದಲೇ ಗೊತ್ತಾಯ್ತು. ಅದೇ ತರ ಲವರ್ಸು ಅಂತೂ ಗೊತ್ತಾಯ್ತು.
ಒಬ್ಬರನ್ನೊಬ್ರು ಎಷ್ಟು ಹಚ್ಕೊಂಡಿದ್ದೀರಾ, ಎಷ್ಟು ಪ್ರೀತಿಸ್ತೀರಾ ಅಂತ ನಿಮ್ಮಿಬ್ಬರ ಕಣ್ಣುಗಳು ನೋಡಿದ್ರೇ ಹೇಳ್ಬಿಡ್ತೀನಿ ನಾನು. ನಮ್ಮ ಅಣ್ಣ ಲವ್ ಸ್ಟೋರಿಗಳನ್ನ ತುಂಬ ಇಷ್ಟಪಡ್ತಾರೆ, ಆದರೆ ಪ್ರೀತಿ ವಿಷಯದಲ್ಲಿ ತಪ್ಪು ದಾರಿ ಹಿಡಿಯೋರನ್ನು ಮಾತ್ರ ಕ್ಷಮಿಸೋದಿಲ್ಲ. ನಿಜವಾದ ಪ್ರೀತಿಗೆ ಎಷ್ಟು ಸಹಾಯ ಬೇಕೋ ಅಷ್ಟು ಮಾಡ್ತಾರೆ. ಅದಕ್ಕೆ ನಿಮ್ಮನ್ನ ಕಾಪಾಡೋಕ್ಕೆ ಅಂತ ಆ ರೌಡಿಗಳನ್ನ ಓಡಿಸಿದ್ದು. ಜಾತಿ ಧರ್ಮ ಮೀರಿ ಪ್ರೀತಿ ಮಾಡೋರಿಗೆ ಇಂಥ ತೊಂದರೆಗಳೆಲ್ಲ ಇದ್ದಿದ್ದೆ. ನೀವೇನು ಭಯ ಪಡ್ಬೇಡಿ, ನಾನಿದ್ದೀನಿ ನಿಮ್ಮ ಪರವಾಗಿ. ನಿಮ್ಗೆ ಏನೇ ಸಹಾಯ ಬೇಕಾದರೂ ನನಗೆ ಹೇಳಿ ಮಾಡ್ತೀನಿ. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಹೌದು, ಇವತ್ತು ನೀವು ನಮ್ಮ ಪಾಲಕ್ ದೇವರಾಗ್ಬಿಟ್ರಿ, ನಮ್ಮನ್ನು ಕಾಪಾಡ್ಬಿಟ್ರಿ. ಆದರೆ ನಾವಿವತ್ತಿಲ್ಲಿ ಇರೋಕ್ಕಾಗಲ್ಲ. ಮನೆಯವರು ಎಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ, ನಾವು ಹೋಗಲೇಬೇಕು. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತೀರಾ? ಬೆಳಗ್ಗೆ ಬೆಳಗ್ಗೆ ಹೋಗಿ. ಇಲ್ಲ ಸರ್, ನಾವು ಇಲ್ಲಿರೋದು ಇವ್ರ ಮನೆಯವ್ರಿಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಈ ರೌಡಿಗಳು ನಮಗೆ ಸಂಬಂಧನೇ ಇಲ್ಲ ಸರ್. ಮನೆಯವ್ರಿಗೆ ಇದೆಲ್ಲ ಗೊತ್ತಾಗಿ ಗಾಬರಿ ಆಗೋಕ್ಕೆ ಮುಂಚೆ ನಾವು ಮನೆಗೆ ಹೋಗಿ ತಲುಪಿಬಿಡ್ಬೇಕು. ಹಂಗ ಸರಿ, ಹಾಗಾದ್ರೆ ನಿಮ್ಮ ಬೈಕಲ್ಲಿ ಪೆಟ್ರೋಲ್ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಫುಲ್ ಟ್ಯಾಂಕ್ ಪೆಟ್ರೋಲ್ ತುಂಬಿಸಿದ್ದೀನಿ. ಸೇಫಾಗಿ ಹೋಗಿ ಮನೆ ಸೇರ್ಕೊಳ್ಳಿ. ಮತ್ತೇನಾದ್ರು ತೊಂದರೆ ಆಯ್ತು ಅಂದ್ರೆ ವಾಪಸ್ ಬಂದ್ಬಿಡಿ, ನಾನಿದ್ದೀನಿ ನಿಮ್ಮ ಪರವಾಗಿ. ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಪ್ರೀತಿನ ಬಿಟ್ಕೊಬೇಡಿ. ನೀವಿಬ್ರು ಒಂದಾಗಲೇಬೇಕು. ಹೌದೌದು, ನೀವಿಬ್ರು ಒಂದಾಗ್ಲೇಬೇಕು. ಅದಕ್ಕೆ ತಾನೇ ನಮ್ಮ ಅಣ್ಣ ಇಷ್ಟೊಂದು ಕಷ್ಟಪಟ್ಟು ನಿಮ್ಮನ್ನ ಒಂದು ಮಾಡಕ್ಕೆ ಅಂತ ಆ ರೌಡಿಗಳನ್ನು ಓಡಿಸಿದ್ದು. ಇದೆಲ್ಲ ಆರಂಭ ಅಷ್ಟೇ. ನೀವಿಬ್ಬರು ಆದಷ್ಟು ಬೇಗ ದಂಪತಿಗಳಾಗಿ ಮತ್ತೆ ಇಲ್ಲಿ ಬರಬೇಕು. ನನ್ನ ನಾಲ್ಗೆ ಮೇಲೆ ಮಚ್ಚೆ ಇದೆ, ನಾನು ಹೇಳಿದ್ದು ನಿಜ ಹಾಗೆ ಆಗುತ್ತೆ. ಹೌದು, ಸರಿ ಸರ್, ನಾವಿನ್ನು ಹೊರಡ್ತೀವಿ. ಹೋಗ್ಬರ್ತೀವಿ. ಒಳ್ಳೆಯದು. ಅಯ್ಯೋ, ಅಕ್ಕನ ಫೋನ್ ನಾಟ್ ರೀಚೇಬಲ್ ಬರ್ತಾ ಇದೆ. ಅಕ್ಕ ಇಷ್ಟೊತ್ತಾದ್ರೂ ಬಂದಿಲ್ಲ, ಏನ್ ಮಾಡೋದು? ಅಲ್ಲ, ಅಕಸ್ಮಾತ್ ಯಾರು ಬಂದ್ಬಿಟ್ರೆ? ಯಾರೋ ಬಾಗ್ಲು ತಡ್ತಿದ್ದಾರೆ. ಏನ್ ಮಾಡೋದು? ಅಕ್ಕ ಎಷ್ಟೊತ್ತಾದ್ರೂ ಬಂದಿಲ್ಲ. ಸ್ವಲ್ಪ ಹೊತ್ತು ಬಂದೆ. ನಾನು ಊಟಕ್ಕೆ ಕರೆಯಕ್ಕೆ ಬಂದಿಲ್ಲ, ಬಾಗಿಲು ತೆಗಿ. ಅಯ್ಯೋ, ದೊಡ್ಡಪ್ಪ ಬಂದಿದಾರಾ? ಅಕ್ಕ ಇಷ್ಟೊತ್ತಾದ್ರೂ ಬಂದಿಲ್ಲ, ಏನ್ ಹಾಕೋದು ನಾನು? ನಂಗೆ ಹಸ್ವಿಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ. ನಂಗೆ ತುಂಬ ತಲೆನೋವ್ತಿದೆ ಚಿಕ್ಕಮ್ಮ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಯಾರು ಡಿಸ್ಟರ್ಬ್ ಮಾಡಬೇಡಿ. ಏನು ಹೇಳ್ತಾ ಇದೆಯಾ ನೀನು? ಬಾಗಿಲು ತೆಗಿ. ಶ್ರಾವಣ್ಯಕ್ಕೆ ನೋಡಿದ್ರೆ ಇನ್ನೂ ಬಂದಿಲ್ಲ. ನಾನೇ ಮಾಡಿದಂತ ಗೊತ್ತಾದ್ರೆ ದೊಡ್ಡಪ್ಪ ಇಬ್ರಿಗೂ ಬೈತಾರೆ. ಅಯ್ಯೋ, ಏನ್ ಮಾಡೋದು? ನಾನು ಕೂಗ್ತಿರೋದು ಕೇಳಿಸ್ತಾ ಇಲ್ವಾ? ಅಷ್ಟೊತ್ತಿಂದ ನಿಂತ್ಕೊಂಡು ಬಾಗಿಲು ತೆಡಿತಾ ಇದ್ದೀನಿ. ಬಾಗಿಲು ತೆಗಿ. ಏನಾಯ್ತಣ್ಣ? ಶ್ರಾವಣಿ ಯಾಕೆ ಬಾಗಿಲು ತೆಗಿತಿಲ್ಲ? ಬಾಗಿಲು ತೆಗಿ ಕೇಳೋಳ್ಗೆ. ಶ್ರಾವಣಿ ಪುಟ, ಬಾಗಿಲು ತೆಗಿಯಮ್ಮ. ಬೆಳಿಗ್ಗೆಯಿಂದ ನಾನು ಬಾಗಿಲು ಬಡಿತಿದ್ದೀನಿ, ಬಾಗಿಲು ತೆಗಿತಲ್ಲ, ಹೊರಗಡೆನೂ ಬರ್ತಾ ಇಲ್ಲ. ಪಿಂಕಿನೂ ಒಳಗಿದ್ದಾಳಲ್ವ? ಪಿಂಕಿ, ಪಿಂಕಿ ಬಾಗಿಲು ತೆಗಿ. ಪಿಂಕಿ ಪುಟ, ಬಾಗಿಲು ತೆಗಿ.
ಅಯ್ಯಯ್ಯೋ ಏನ್ ಮಾಡ್ಲಿ? ಬಾಗ್ಲು ತೆಗಿಲ ಬೇಡವಾ? ತೆಗೆದ್ರು ನಾನೇ ಬಯಸ್ಕೊಬೇಕು, ತೆಗಿಲಿಲ್ಲ ಅಂದ್ರೂ ನಾನೇ ಬಯಸ್ಕೊಬೇಕು. ಅಯ್ಯೋ ಏನ್ ಮಾಡ್ಲಿ? ಪಿಂಕಿ ಬಾಗಲ್ ತೆಗಿ ಪುಟ. ಪಿಂಕಿ, ದೊಡ್ಡಪ್ಪ ಹೇಳ್ತಿದ್ದಾರೆ, ಕೇಳಿಸ್ತಿಲ್ವಾ? ಬಾಗಲ್ ತೆಗಿ. ಪಿಂಕಿ, ಏನ್ ಮಾಡ್ತಾ ಇದ್ದೀರಾ ಬೆಳಗ್ಗೆಯಿಂದ ನೀವು? ಅಷ್ಟೊತ್ತಿಂದ ಕೂಕ್ಕೊಂತಾ ಇದ್ದೀನಿ, ಕೆಳಗಡೆನೂ ಬರ್ತಾ ಇಲ್ಲ, ಬಾಗ್ಲು ತೆಗಿತಾ ಇಲ್ಲ. ಪಿಂಕಿ, ಶ್ರಾವಣಿಯಲ್ಲಿ ಪಿಂಕಿ, ಶ್ರಾವಣ್ಯಕ್ಕ, ನೀವು ನೀನ್ ಹಿಡ್ದಿಲ್ಲ, ನಾನೇ ಬಂದಿದ್ದು. ಇಲ್ಲ ಇಲ್ಲ, ನಾನೇ ನಿಮ್ಮನ್ನ ಹಿಡ್ದಿದ್ದು. ನೀವೆಲ್ಲೇ ಬಚ್ಚಿಟ್ಕೊಂಡಿದ್ರು ನಾನು ನಿಮ್ಮನ್ನ ಹೇಗ್ ಕರ್ಸ್ದೆ ನೋಡಿದ್ರಾ? ಪಿಂಕಿ, ಮೋಸ ಇದು, ನಾನೇ ಬಂದಿರೋದು. ಪುಟ ಏನ್ ಮಾಡ್ತಾ ಇದ್ರಿ ನೀವು? ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಬೆಳಗಿಂದ ಬಾಗಿಲು ತೆಗ್ದಿಲ್ಲ? ಅಲ್ಲ ಚಿಕ್ಕಪ್ಪ, ನಾವಿಬ್ರು ಕಣ್ಣ ಮುಚ್ಚಾಲೆ ಆಡ್ತಿದ್ವಿ. ನಾನು ಬಾತ್ರೂಮಲ್ಲಿ ಬಚ್ಚಿಟ್ಕೊಂಡಿದ್ದೆ, ನೀವು ಕೂಗಿದ್ ನನಗೆ ಕೇಳಿಸ್ಲೇ ಇಲ್ಲ. ನೀವು ಊಟಕ್ಕೆ ಕರಿತಿದ್ದೀರೇನೋ ಅಂತ ಅಲ್ಲಿಂದಾನೇ ಏನೇನೋ ಹೇಳ್ಬಿಟ್ಟೆ. ಅಲ್ಲ ಅಮ್ಮ, ನಾನು ಅಕ್ಕನ ಹುಡುಕ್ತಾ ಇದ್ದೆ, ನೀವು ಎಲ್ಲ ಅಕ್ಕನ ಹುಡುಕ್ತಾ ಇದ್ರಾ? ಏನೂ ಇಲ್ಲ ಬಿಡು. ಏನಾಗಿದೆ ನಿಮ್ಮಿಬ್ರಿಗೂ? ಬೆಳಗ್ಗೆಯಿಂದ ಬಾಗ್ಲು ತೆಗಿತಾ ಇಲ್ಲ. ಶ್ರಾವಣಿ, ನೀನು ಏನೂ ತಿಂದಿಲ್ಲ. ಬನ್ನಿ ಇಬ್ರು ಕೆಳಗಡೆ ಹೋಗೋಣ, ಊಟ ಮಾಡಿ. ನಡಿ ಪಿಂಕಿ, ಬಾ. ಶ್ರಾವಣಿ, ಏನಿದು? ನಿನ್ ಕೈಯೆಲ್ಲ ಯಾಕೆ ಇಷ್ಟು ತಣ್ಣಗಿದೆ? ಚಿಕ್ಕಮ್ಮ, ರೂಮಲ್ಲಿ AC ಆನ್ ಇದೆಯಲ್ಲ, ಅದಕ್ಕೆ. ಪಿಂಕಿ ಮೈ ಬಿಸಿನೇ ಇದೆಯಲ್ಲ? ಚಿಕ್ಕಮ್ಮ, ಅಪ್ಪ ರೂಮಿಗೆ ಬಂದಿದ್ರಲ್ಲ, ತಂಗಾಳಿನೇ ಬೀಸ್ದಾಗಾಯ್ತು. ಚಿಕ್ಕಮ್ಮ, ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಇಲ್ಲೇನಾದ್ರೂ ತಂದ್ಕೊಟ್ಬಿಡಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನನ್ನ ಜೊತೆ ಕೆಳಗಡೆ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಬಾ, ನಡಿ ಪಿಂಕಿ. ಚಿಕ್ಕಮ್ಮ, ಬಾ ಶ್ರಾವಣಿ. ಇಲ್ಲ, ಇಷ್ಟೆಲ್ಲ ಆದ್ಮೇಲೆ ನಾವು ಹೆದರ್ಕೊಂಡು ಇರಕ್ಕಾಗಲ್ಲ. ಏನ್ ಹೇಳ್ತಾ ಇದ್ಯಾ ಅವರು? ಈಗಂತದ್ ಏನಾಯ್ತು? ಪ್ರೀತಿನೇ ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಮನುಷ್ಯರು ಬದುಕಕ್ಕಾಗತ್ತ ವರ್ದ? ಇದೆಲ್ಲ ಯಾಕೆ ಮನೆಯವ್ರಿಗೆ ಅರ್ಥ ಆಗ್ತಿಲ್ಲ? ಪ್ರೀತಿಸಿದವ್ರನ್ನ ದೂರ ಮಾಡ್ತಾರೆ, ಇನ್ಯಾರನ್ನೋ ಕರ್ಕೊಂಬಂದು ನಮಗೆ ಗಂಟು ಹಾಕ್ತಾರೆ. ಗೊತ್ತಿಲ್ಲದೆ ಇರೋರನ್ನ ಗಂಡ ಅಂತ ಹೇಳಿ ಪ್ರೀತಿಸು ಅಂತಾರೆ. ಅದ್ರ ಬದಲು ಪ್ರೀತಿಸಿದವ್ರನ್ನೇ ಮದ್ವೆ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಅಂದ್ರೆ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಏನ್ ಮಾಡೋದು? ಎಲ್ರು ಅವ್ರವ್ರ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾರೆ. ಅವರು ಅವ್ರಿಗಾಗೋ ತೊಂದರೆ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ನಮ್ಮ ಮನ್ಸಿಗಾಗೋ ನೋವು ಬಗ್ಗೆ ಯೋಚನೆನೇ ಮಾಡಲ್ಲ. ಅದ್ ಸರಿ, ಮನೇಲಿ ಏನಾದ್ರು ಜಗಳ ಆಯ್ತಾ? ತುಂಬಾ ದೊಡ್ಡ ಜಗಳನೇ ಆಯ್ತು. ನಿನ್ ವಾಚನ್ನ ಬಚ್ಚಿಟ್ಕೊಂಡಿದ್ದೆ, ಅದು ಅಮ್ಮಂಗೆ ಗೊತ್ತಾಗಿ ಚೆನ್ನಾಗಿ ಬೈದ್ರು, ಹೊಡೆದ್ರು. ಏನು ಹೊಡೆದ್ರಾ? ಛೆ, ಅಲ್ಲ, ನಿನ್ನನ್ನು ರಾಣಿ ಥರ ನೋಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನೀನು ಈ ಥರ ಕಷ್ಟಪಡ್ತಿರೋದು ನೋಡಿದ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ ಬರು? ನನಗೂ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ. ನಮ್ಮ ಮನೆಯವ್ರಿಗೆ ಯಾರು ಕೂಡ ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇವ್ರನ್ನೆಲ್ಲ ಒಪ್ಸಿ ನಾವು ಮದುವೆ ಆಗಕ್ಕೆ ಖಂಡಿತ ಆಗಲ್ಲ. ನೀನು ಹೇಳಿದ್ದೆ ಕರೆಕ್ಟು ವರ್ದ. ಅಂದ್ರೆ ನಮ್ಮ ಜೀವನನ ನಾವೇ ನೋಡ್ಕೊಬೇಕು. ಇವ್ರಿಗೋಸ್ಕರ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹಾಳಾಗೋದು ನಮ್ಮ ಜೀವನನೇ. ನೀನು ಹೇಳ್ದಂಗೆ ನಾವು ಓಡೋಗೋಣ. ಏನು ಹೇಳ್ತಾ ಇದ್ಯಾ ಬರು? ನೀನು ಈ ಮಾತು ಹೇಳ್ತಾ ಇದ್ಯಾ? ಮನೆಯವ್ರಿಗೆಲ್ಲ ಬೇಜಾರಾಗುತ್ತೆ, ಮನೆಯವ್ರಿಗೆಲ್ಲ ಮೋಸ ಮಾಡ್ದಾಗತ್ತೆ ಅಂತ ಹೇಳ್ತಿದ್ದೆ.
ಇಲ್ಲ ವರ್ದ, ಕಾರಣನೇ ಇಲ್ಲದೆ ನಮ್ಮ ಪ್ರೀತಿಗೆ ವಿರೋಧ ಮಾಡ್ತಿದ್ದಾರೆ. ಇವರಿಂದ ನಮಗೆ ನೋವಾಗ್ತಿದೆ, ನಾವಿದ್ರೆ ಇವ್ರಿಗೆ ಹಿಂಸೆ ಆಗತ್ತೆ. ಬೇಡ, ನಾವೆಲ್ಲಾದ್ರೂ ಹೊರಟೋಗೋಣ, ನಮ್ದೇ ಆದ ಪುಟ್ಟ ಸಂಸಾರ ಕಟ್ಕೊಳ್ಳೋಣ. ನೀನು ನನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅಲ್ವಾ? ಹೇಳಿದ್ನಲ್ಲ, ರಾಣಿ ಥರ ನೋಡ್ಕೊಳ್ತೀನಿ. ನಾನು ಹೇಗಿದ್ರು ಕೆಲಸ ಮಾಡ್ತಾ ಇದ್ದೀನಿ. ಬರೋ ದುಡ್ಡಲ್ಲಿ ಕಷ್ಟನೋ ಸುಖನೋ ನೆಮ್ಮದಿಯಾಗಿದ್ಬಿಡೋಣ. ಸರಿ ವರ್ದ, ನಾವ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಆದಷ್ಟು ಬೇಗ ಇಲ್ಲಿಂದ ಹೊರಡೋಣ. ಸರಿ, ಹಾಗೆ ಆಗಲಿ ವರು. ಐ ಲವ್ ಯು. Love you too, ವರ್ದ. ಅವಳು ರೂಮಲ್ಲೇ ಇದ್ದಾಳಲ್ಲಕ್ಕ. ಪಿಂಕಿ ಜೊತೆ ಬೆಳಗ್ಗೆಯಿಂದ ಆಡ್ಕೊಂಡಿದ್ದಾಳೆ, ಅದಕ್ಕೆ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ಮದನ್ ಮಾತು ಕಟ್ಕೊಂಡು ನೀನೇನೋ ಹೇಳ್ತೀಯ. ಇನ್ನೊಂದ್ಸಲ ಅರ್ಧಂಬರ್ಧ ತಿಳ್ಕೊಂಡು ಏನೇನೋ ಮಾತಾಡ್ಬೇಡ ಅಂತ ಹೇಳು ನಿನ್ನ ಮಗನಿಗೆ. ಹಾಗಿದ್ರೆ ಶ್ರಾವಣಿ ಮನೇಲೇ ಇದ್ದಾಳೆ. ಸತ್ಯ, ಅಲ್ಲಿಗೆ ಬಂದಿದ್ದು ಅವಳಲ್ಲ ಅಂತಾಯ್ತು. ಆದರೆ ಈ ವೀರು ಶ್ರಾವಣಿ ವಿಷಯಕ್ಕೆ ನನ್ನ ಹತ್ರನೇ ಹೀಗೆಲ್ಲ ಮಾತಾಡ್ತಿದ್ದಾನಲ್ಲ. ಛೇ, ಇವನು ಅವಳಿಗೆ ಕೊಡ್ತಿರೋ ಸಲಿಗೆ ಜಾಸ್ತಿ ಆಗ್ತಿದೆ. ಶ್ರಾವಣಿ ಇಲ್ಲೇ ಇದ್ದಾಳೆ ಅಂದಮೇಲೆ ಅಲ್ಲಿಗೆ ಬಂದಿದ್ದ ಹುಡುಗಿ ಯಾರೇ ಆಗಿದ್ರು ಅವರನ್ನ ಇಷ್ಟೊತ್ತಿಗಾಗಲೇ ಮುಗಿಸಿರ್ತಾರೆ. ಅದು ಮಹೇಶ, ಮೇಡಮ್ಗೆ ಒಂದು ಫೋನ್ ಮಾಡಿ ಹೇಳ್ಬಿಡೋಣ. ಮಾಡೋಣ. ಹೇಳು, ಸಿಕ್ಕಿದ್ರ ಅವರು? ಮೇಡಮ್, ಅದು ತಪ್ಪಿಸ್ಕೊಬಿಟ್ರು ಮೇಡಮ್. ಇದನ್ನು ಹೇಳೋದಕ್ಕೆ ಫೋನ್ ಮಾಡಿದ್ರ? ತಪ್ಪಿಸ್ಕೊಂಡು ಎಲ್ಲಿ ಹೋಗಕ್ಕೆ ಸಾಧ್ಯ? ಮೇಡಮ್, ಅದು ನಿಮ್ಮ ಕೈಯಲ್ಲಿ ಒಂದು ಕೆಲಸನೂ ಸರಿಯಾಗಿ ಆಗೋದಿಲ್ಲ ಅಲ್ವಾ? ಮೇಡಮ್, ಫೋನ್ ಇಡು ಅಂತ. ಸಾಲಿಗ್ರಾಮ ಹೋಗೋ, ನಿನ್ನ ಅಂತ್ಯಕ್ಕೆ ಸಾಲಿಗ್ರಾಮನೇ ಸರಿ. ನೀನ್ ಅಲ್ಲೇ ಸಾಯ್ತೀಯಾ? ಇಲ್ಲಿ ಯಾರೋ ಇದ್ದಾರೆ, ಅದ್ಯಾರು ಅಂತ ಕಂಡಿರ್ದು ಅವ್ರ ಕತೆ ಮುಗಿಸ್ಬೇಕು. ನಮ್ಮ ಸೀಕ್ರೆಟ್ ಗೊತ್ತಿರೋ ಯಾರು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಮೇಡಮ್, ಇವತ್ತೆಲ್ಲ ಏನು ನಡೀತನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ವಿಜಯ ಮೇಡಮು ನಮ್ಮನ್ನು ಕೊಲೆ ಮಾಡಿಸೋ ನಿರ್ಧಾರ ತೊಗೊಂಡಿದ್ದಾರೆ ಅಂದರೆ ಅಂಥದ್ದು ಏನು ನಡೆದಿರ್ಬೋದು? ಯಾರೋನು? ನನಗೂ ಅದೇ ಗೊತ್ತಾಗ್ತಿಲ್ಲ ಸುಬ್ಬು. ಸಾಲಿಗ್ರಾಮ ಅಂತ ಹೆಸರು ಕೇಳಿದ ತಕ್ಷಣ ನಮ್ಮಪ್ಪ ನೋಡಿದ್ರೆ ಅಷ್ಟು ಗೌರವ ಕೊಡ್ತಾರೆ, ನಿಮ್ಮಪ್ಪ ಒಂಥರ ರಿಯಾಕ್ಟ್ ಮಾಡ್ತಾರೆ, ಇನ್ನು ವಿಜಯ ಅತ್ತೆ ಭಯ ಪಡ್ತಾರೆ. ಆ ಫಾರ್ಮ್ ಹೌಸಲ್ಲಿ ಅವರು ಸಾಲಿಗ್ರಾಮ ಅಂತ ಹೆಸರು ಕೇಳಿದ ತಕ್ಷಣ ಕಿರ್ಚ್ಕೊಳಕ್ ಶುರು ಮಾಡಿದ್ರು. ಎಲ್ಲದಕ್ಕೂ ಒಂದು ಕಾರಣ ಇದೆ ಸುಬ್ಬು. ಆ ಕಾರಣ ಏನು ಅಂತ ಗೊತ್ತಾಗಬೇಕು ಅಂದರೆ ನಾವು ಸಾಲಿಗ್ರಾಮಕ್ಕೆ ಹೋಗಬೇಕು. ಹ್ಞೂ ಮೇಡಮ್, ನಾವು ಅಲ್ಲಿವರೆಗೂ ಇದನ್ನು ಕೆತ್ಕೋದೇ ಬೇಡ. ಇವಾಗ ಆಗಿರೋದೇ ಸಾಕು, ಇದನ್ನ ಇಲ್ಲೇ ಬಿಟ್ಬಿಡೋಣ. ಹೇಗೂ ನಾವು ಸಾಲಿಗ್ರಾಮಕ್ಕೆ ಹೋಗ್ತೀವಲ್ಲ, ಎಲ್ಲ ಒಂದೊಂದಾಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಮಾಡೋಣ ಸುಬ್ಬು. ಸರಿ ಮೇಡಮ್, ಹೊಡ್ತೀನಿ ಹಂಗಂದ್ರೆ ನಾನು. ಏಯ್ ಸುಬ್ಬು, ಇಷ್ಟೊತ್ತಲ್ಲಿ ನಿನ್ನ ಆಚೆ ಹೋಗೋದನ್ನ ಯಾರಾದರೂ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅಯ್ಯಯ್ಯೋ, ಹೌದಲ್ವಾ? ಈಗೇನು ಮಾಡೋದು? ಇನ್ನೇನು ಮಾಡೋದು? ಇವತ್ತು ರಾತ್ರಿ ಇಲ್ಲೇ ಮಲಗಿ ಬೆಳಗಿನ ಜಾವ ಬೇಕಿದ್ರೆ ಎದ್ದು ಹೋಗಂತ.